So next topic is disinfection, which is nothing but a final treatment which is given to the water. So when the water is subjected to treatment, it should undergo preliminary treatment, primary treatment, secondary treatment, and tertiary treatment. Treatment is nothing but final treatment, which is disinfection. So preliminary treatment ಅಲ್ಲಿ ಸ್ಕ್ರೀನ್ಸ್, ಸ್ಕಿಮ್ಮಿಂಗ್ ಟ್ಯಾಂಕ್, ರುಡ್ ಚೇಂಬರ್ ಬರುತ್ತೆ. ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಸೆಡಿಮೆಂಟೇಷನ್ ಟ್ಯಾಂಕ್ ಬರುತ್ತೆ. ಸೆಕೆಂಡರಿ ಟ್ರೀಟ್ಮೆಂಟ್ ಇಸ್ ನಥಿಂಗ್ ಬಟ್ ಬಯಾಲಜಿಕಲ್ ಟ್ರೀಟ್ಮೆಂಟ್ ವಿತ್ ದ ಹೆಲ್ಪ್ ಆಫ್ ಮೈಕ್ರೋ organisms. We should treat the water, and the final treatment is disinfection. And it is nothing but chlorination, adding chlorine to the water to remove the pathogenic bacteria, because pathogenic bacteria, so the preliminary, primary, secondary ಯಾವುದೇ ಒಂದು ಟ್ರೀಟ್ಮೆಂಟ್ ಅಲ್ಲಿ pathogenic bacteria remove ಆಗಿರೋದಿಲ್ಲ. The only treatment which is through which the bacteria remove bacteria's removal is possible is ಡಿಸಿನ್ಫೆಕ್ಷನ್ ಮಾಡಿದ್ರೆ ಅಷ್ಟೇ ಬ್ಯಾಕ್ಟೀರಿಯಾಸ್ ರಿಮೂವ್ ಆಗೋದು. ಸೊ ಅದನ್ನು ನಾವು ಕ್ಲೋರಿನೇಷನ್ ಅಂತಲೂ ಕರಿತೀವಿ. ಸೊ ವಿಚ್ ಕಮ್ಸ್ ಅಂಡರ್ ಫೈನಲ್ ಟ್ರೀಟ್ಮೆಂಟ್. ಸೊ ಮೆಥಡ್ ಆಫ್ ಡಿಸಿನ್ಫೆಕ್ಷನ್, ದೇರ್ ಆರ್ ಟೂ ಮೆಥಡ್ಸ್, ದಟ್ ಈಸ್ ಫಿಸಿಕಲ್ ಮೆಥಡ್ ಮತ್ತು ಕೆಮಿಕಲ್ ಮೆಥಡ್. ನಾವು ಕ್ಲೋರಿನೇಷನ್ ಯಾವ ಥರ ಕ್ಲೋರಿನ ವಾಟರ್ಗೆ ಆ್ಯಡ್ ಮಾಡ್ತೀವಿ ಅಂದರೆ ಫಿಸಿಕಲ್ ಮೆಥಡಿಂದನೂ ಆ್ಯಡ್ ಮಾಡ್ತೀವಿ ಮತ್ತು ಕೆಮಿಕಲ್ ಮೆಥಡ್ಸ್ ಅಂತಲೂ ಕರೀತಾರೆ. ಸೊ ಫಿಸಿಕಲ್ ಮೆಥಡ್ಸ್ ಅಂತ ಬಂದರೆ ಡಿಸಿನ್ಫೆಕ್ಷನ್ ಬೈ ಹೀಟ್ ಅಥವಾ ಬಾಯ್ಲಿಂಗ್ ವಾಟರ್ನ ಬಾಯ್ಲ್ ಮಾಡೋದ್ರಿಂದ, ನಿಮಗೆ ಗೊತ್ತಿದೆ ವಾಟರ್ನ ಬಾಯ್ಲ್ ಮಾಡೋದ್ರಿಂದ ಸೋ ಮೆನಿ ಬ್ಯಾಕ್ಟೀರಿಯಾಸ್ ವಿಲ್ ಬಿ ಕಿಲ್ಡ್. ಸೊ ನೆಕ್ಸ್ಟ್ ಒನ್ ಇಸ್ ಡಿಸಿನ್ಫೆಕ್ಷನ್ ಬೈ ಲೈಟ್ನ ಪಾಸ್ ಮಾಡಿ ಕೂಡ ನಾವು ಬ್ಯಾಕ್ಟೀರಿಯಾಸ್ನ ಲೈಟ್ನ ಪಾಸ್ ಮಾಡಿದ್ರು ಕೂಡ ಬ್ಯಾಕ್ಟೀರಿಯಾಸು ತಗೋತಾರೆ. ಸೊ ಅದೇ ಥರ ಕೆಮಿಕಲ್ ಮೆಥಡ್ಸ್ ಅಂದರೆ ಆಕ್ಸಿಡೈಸಿಂಗ್ ದ ಕೆಮಿಕಲ್ಸ್ನ ಆಕ್ಸಿಡೈಸ್ ಮಾಡೋದ್ರಿಂದ ಬೈ ಆ್ಯಡಿಂಗ್ ಮೆಟಲ್ ಅಯಾನ್ಸ್, ಅದೇ ಥರ ಆಲ್ಕಲೀಸ್ ಆ್ಯಂಡ್ ಆ್ಯಸಿಡ್ಸ್ ಮತ್ತು ಸರ್ಫೇಸ್ ಆ್ಯಕ್ಟಿವ್ ಕೆಮಿಕಲ್ಸ್. ಸೊ ಸಮ್ ಆಫ್ ದ ಮೆಥಡ್ಸ್ ಇಯರ್ ಡಿಸಿನ್ಫೆಕ್ಷನ್ ಯಾವ ಥರ ಮಾಡೋದು ಅಂತ ಹೇಳಿದರೆ. ಸೊ ಫಸ್ಟ್ ಒನ್ ಈಸ್ ಬಾಯ್ಲಿಂಗ್ ಮೆಥಡ್. ಸೊ ಇಟ್ ಈಸ್ ಮೋಸ್ಟ್ ಎಫೆಕ್ಟಿವ್ ಇನ್ ಕಂಪ್ಲೀಟ್ ಸ್ಟೆರಿಲೈಸೇಷನ್ ಆಫ್ ದ ವಾಟರ್ ಅಲ್ವಾ. ಸೊ ಸಿನ್ಸ್ ಬಾಯ್ಲಿಂಗ್ ಆಫ್ ದ ವಾಟರ್ ಕಿಲ್ ಸೋ ಮೆನಿ ಬ್ಯಾಕ್ಟೀರಿಯಾಸ್ ಇನ್ಕ್ಲೂಡಿಂಗ್ ಮೈಕ್ರೋ ಆರ್ಗಾನಿಸಮ್ಸ್, ಬಟ್ ಹವೆವರ್ ದಿಸ್ ಈಸ್ ನಾಟ್ ಪಾಸಿಬಲ್ ಆನ್ ಲಾರ್ಜ್ ಸ್ಕೇಲ್. ಮನೆಯಲ್ಲಿ ನಾವು ಇಂಡಿವಿಜುವಲ್ ಆಗಿ we can boil the water for our drinking purpose, but on the large supply ನೀವು ಇವಾಗ ಒಂದು ಕಂಪ್ಲೀಟ್ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಯಾವುದೋ ಒಂದು ಸೋರ್ಸ್ನ ಯೂಸ್ ಮಾಡಿ ನೀವು ವಾಟರ್ನ ಆ ಒಂದು ಸೋರ್ಸಿಂದ ವಾಟರ್ನ ನೀವು ದ ಹೋಲ್ ಏರಿಯಾಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಫಾರ್ ದಟ್ ರೀಸನ್ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಒನ್ ಟ್ರೀಟ್ಮೆಂಟ್ ಪ್ಲಾಂಟ್. ಸೊ ಇನ್ ದಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಡಿಸಿನ್ಫೆಕ್ಷನ್, ದಟ್ ಈಸ್ ಫೈನಲ್ ಟ್ರೀಟ್ಮೆಂಟ್. ಸೊ ನೀವು ಒಂದು ಲಾರ್ಜ್ ಪಬ್ಲಿಕ್ ವಾಟರ್ ಸಪ್ಲೈ ಮಾಡ್ತಿದ್ದೀರಾ ಪಬ್ಲಿಕ್ಕಿಗೆ ಅಂತಂದಾಗ ನಾವು ಡಿಸಿನ್ಫೆಕ್ಷನ್ ಮಾಡಬೇಕಾದ್ರೆ ಬಾಯ್ಲಿಂಗ್ ಮೆಥಡ್ ನಾವು ಫಾಲೋ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಆನ್ ಎ ಲಾರ್ಜ್ ಸ್ಕೇಲ್ ವಿ ಕಾಂಟ್ boil the water to kill the bacteria. So for the individuals or in the home, for only the drinking purpose, we can follow this method. So next treatment is excess lime treatment. So it has been found that when water is greater than 9.5, the pH of the water, ನಾವು ಯಾವಾಗ pH of the waterನ greater than 9.5ಗೆ ತೊಗೊಂಡು ಬಂದ್ವಿ ಅಂತಂದರೆ, ಇನ್ಕ್ರೀಸ್ ಮಾಡಿದ್ವಿ ಅಂತಂದರೆ, ಇಟ್ ಕ್ಯಾನ್ ಕಿಲ್ ದ ಬ್ಯಾಕ್ಟೀರಿಯಾ ಆಫ್ E. coli and other harmful pathogenic bacteria. E. coli bacteria ನಿಮಗೆ ಗೊತ್ತಿದೆ, which is very harmful bacteria which causes death to the consumers when consumed the E. coli bacteria containing the water ಅಲ್ವಾ. ಸೊ ದ ವಾಟರ್ ಕಂಟೈನಿಂಗ್ E. coli bacteria. ಸೊ ನಾವು ಅದನ್ನ ವಾಟರ್ನ ಕಿಲ್ ಮಾಡಬೇಕು ಅಂತ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಅಥವಾ E. coli ಬ್ಯಾಕ್ಟೀರಿಯಾಸ್ನ ವಾಟರಿಂದ ರಿಮೂವ್ ಮಾಡಬೇಕು ಅಂತಂದರೆ pHನ ನಾವು ಇನ್ಕ್ರೀಸ್ ಮಾಡಬೇಕು. ಸೊ ಟು ಇನ್ಕ್ರೀಸ್ ದ pH, ಎಕ್ಸೆಸ್ ಆಫ್ ಲೈಮ್ ಶುಡ್ ಬಿ ಆ್ಯಡೆಡ್ ಟು ಬ್ರಿಂಗ್ ದ pH ಅರೌಂಡ್ 9.5 ಟು ಕಿಲ್ ದ ಬ್ಯಾಕ್ಟೀರಿಯಾಸ್ ಆರ್ ಟು ಸ್ಟೆರಿಲೈಸ್ ದ E. coli ಬ್ಯಾಕ್ಟೀರಿಯಾಸ್ ಅಂಡ್ ಅದರ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ ವಿಚ್ ಕಾಸಸ್ ಡೆತ್. ಸೊ ಅರೌಂಡ್ ಬೈ ಡೂಯಿಂಗ್ ದಿಸ್ ಎಕ್ಸೆಸ್ ಲೈಮ್ ಟ್ರೀಟ್ಮೆಂಟ್ ಮೆಥಡ್, ಎಕ್ಸೆಸ್ ಲೈಮ್ ಅಂತಂದರೆ ಎಕ್ಸೆಸ್ ಆಗಿ ಲೈಮ್ನ ನಾವು ಜಾಸ್ತಿ ಅಮೌಂಟಲ್ಲಿ ಲೈಮ್ನ ಆ್ಯಡ್ ಮಾಡೋದು. ಸೊ ಜಾಸ್ತಿ ಅಮೌಂಟಲ್ಲಿ ಲೈಮ್ನ ಆ್ಯಡ್ ಮಾಡೋದ್ರಿಂದ pH ಆಫ್ ದ ವಾಟರ್ ಜಾಸ್ತಿ ಆಗುತ್ತೆ. pH ಆಫ್ ದ ವಾಟರ್ ಜಾಸ್ತಿ ಆಯಿತು ಅಂತಂದರೆ ಆಟೋಮೆಟಿಕಲಿ E. coli ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ಅದರ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ವಾಟರಿಂದ ರಿಮೂವ್ ಆಗುತ್ತೆ, ಸ್ಟೆರಿಲೈಸ್ ಆಗುತ್ತೆ. ಸೊ and by doing this method around 99% of the bacteria may be killed. ಸೊ ಆಫ್ಟರ್ ದಟ್ ವಾಟರ್ ನಾವು ಪಬ್ಲಿಕ್ಕಿಗೆ ಸಪ್ಲೈ ಮಾಡಬೇಕು. ಸೊ ಬಿಫೋರ್ ಸಪ್ಲೈಯಿಂಗ್ ದ ವಾಟರ್ ಟು ದ ಪಬ್ಲಿಕ್, ಎಕ್ಸೆಸ್ ಆಫ್ ಲೈಮ್ ಶುಡ್ ಬಿ ರಿಮೂವ್ಡ್. ಆ ಒಂದು ಎಕ್ಸೆಸ್ ಲೈಮ್ನ ಆ್ಯಡ್ ಮಾಡಿರ್ತೀವಲ್ವಾ, ದಟ್ ಶುಡ್ ಬಿ ರಿಮೂವ್ಡ್. ಸೊ ಅದನ್ನು ರಿಮೂವ್ ಮಾಡಬೇಕು ಅಂದರೆ ಏನು ಮಾಡಬೇಕು ನಾವು, ರೀಕಾರ್ಬೊನೇಷನ್ ಪ್ರೊಸೆಸ್ ಅಂತ ಮಾಡ್ತೀವಿ. ಅಂದರೆ ಬೈ ಆ್ಯಡಿಂಗ್ ಕಾರ್ಬನ್ ಡೈಆಕ್ಸೈಡ್ ಟು ದ ವಾಟರ್, ದಟ್ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ ಅಂತಂದರೆ ಲೈಮ್ನ ಆಕ್ಸಿಡೈಸ್ ಮಾಡುತ್ತೆ, ಎಕ್ಸೆಸ್ ಲೈಮ್ನ ನ್ಯೂಟ್ರಲೈಸ್ ಮಾಡುತ್ತೆ. ಸೊ ದಟ್ ಬೈ ಆಫ್ಟರ್ ದ ರೀಕಾರ್ಬೊನೇಷನ್ process, that is by adding carbon dioxide to the water, which neutralizes the lime in the water. So after the recarbonation process, we can supply the water to the public. The necessary dose of lime
ಈಸ್ 10 to 20 ppm ಆಫ್ ಕ್ಯಾಲ್ಶಿಯಂ ಆಕ್ಸೈಡ್. ಅಂದರೆ ನಾವು ಕ್ಯಾಲ್ಶಿಯಂ ಆಕ್ಸೈಡ್ CaOH ವಿಚ್ ಇಸ್ ನಥಿಂಗ್ ಬಟ್ ಲೈಮ್ ನಾವು ಎಷ್ಟು ಆ್ಯಡ್ ಮಾಡಬೇಕು ಎಕ್ಸೆಸ್ ಲೈಮ್ ಟ್ರೀಟ್ಮೆಂಟ್ಗೆ ಬ್ಯಾಕ್ಟೀರಿಯಾಸ್ನ ರಿಮೂವ್ ಮಾಡೋದಕ್ಕೆ ಅಂತಂದರೆ 10 to 20 ppm ಅಂದರೆ 1 ಲೀಟರ್ ಆಫ್ ವಾಟರ್ಗೆ 10 to 20 ಮಿಲಿಗ್ರಾಮ್ ಆಫ್ ಲೈಮ್ನ ನಾವು ಆ್ಯಡ್ ಮಾಡ್ತೀವಿ. ಓಕೆನಾ, ದಿಸ್ ಇಸ್ ಅಬೌಟ್ ಬಾಯ್ಲಿಂಗ್ ವಾಟರ್ ಮೆಥಡ್ ಆ್ಯಂಡ್ ಎಕ್ಸೆಸ್ ಲೈಮ್ ಟ್ರೀಟ್ಮೆಂಟ್.